ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಸಚಿವ ಸಂಪುಟಕ್ಕೆ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸ, ಅದರಲ್ಲೂ ಟೈಮ್ ಲೈನ್ ಕೂಡ ನಿಗದಿ ಮಾಡ್ತಿದ್ದಾರೆ 2-3 ತಿಂಗಳು ಅಂತ ಹೇಳಿ. ಇದು ಕೇವಲ ಕಾನ್ಫಿಡೆನ್ಸ್ನ ಮಾತಾ ಅಥವಾ ಯಾರಾದರೂ ಹೈಕಮಾಂಡ್ ಕಡೆಯಿಂದ ಅಥವಾ ರಾಜ್ಯದ ವರಿಷ್ಠ ನಾಯಕರ ಭರವಸೆಯ ಮಾತಾ ಅಂತ? ಸಂಪರ್ಕ ಸಾಧ್ಯವಾಗಿಲ್ಲ. ಒಟ್ಟಾರೆ KN ರಾಜಣ್ಣ ಅವರು ಅತಿ ಶೀಘ್ರದಲ್ಲೇ ಸಂಪುಟಕ್ಕೆ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಅವರ ಪುತ್ರ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟವನ್ನ ಸೇರಬೇಕು ಅನ್ನೋರ ಹಪಾಹಪಿ. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ತಂತ್ರವನ್ನ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಅತಿ ಶೀಘ್ರದಲ್ಲೇ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ನೊಂದಿಗೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ರಾಜಣ್ಣ ಅವರು ಪುನಃ ಸಂಪುಟ ಸೇರ್ಪಡೆಗೊಳ್ತಾರೆ ಅನ್ನೋದು ರಾಜೇಂದ್ರ ಅವರ ವೈಯಕ್ತಿಕ ಆಶಾಭಾವನೆನ ಅಥವಾ ಅಭಯ ಸಿಕ್ಕಿದೆಯಾ ಪಕ್ಷದ ವರಿಷ್ಠರ ಕಡೆಯಿಂದ? ಸ್ಮಿತಾ, ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ ಹೇಳಿದ್ರೆ, ಕಳೆದ 2.5 ವರ್ಷಗಳಿಂದನೂ ಕೂಡ ಅಧಿಕಾರ ಹಂಚಿಕೆ ವಿಚಾರ ಜೀವಂತವಾಗಿದೆ. ಆದ್ರೆ ಕಳೆದ 4-5 ತಿಂಗಳಿಂದನೂ ಕೂಡ ಅತ್ತ ಹಾವು ಸಾಯ್ತಾ ಇಲ್ಲ, ಇತ್ತ ಕೋಲು ಮುರಿತಾ ಇಲ್ಲ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಇನ್ನೂ ಕೂಡ ಹೇಳಿಲ್ಲ. ಆದ್ರೆ CM ಸಿದ್ದರಾಮಯ್ಯನವರು ಕಳೆದ ಕೆಲ ದಿನಗಳಿಂದ ರಾಜಣ್ಣ ಅವರ ನಿವಾಸಕ್ಕೆ ಊಟಕ್ಕೆ ಹೋಗಿದ್ರು. ಊಟಕ್ಕೆ ಹೋದನಂತ ಸಂದರ್ಭದಲ್ಲಿ ರಾಜಣ್ಣ ಅವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನೋಂತ ಮಾತನ್ನ ಕೊಟ್ಟಿದ್ರು. ಆ ಭರವಸೆಯ ಆಧಾರಿತವಾಗಿ KN ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಮಾತನಾಡಿರ್ಬೋದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಇದೆ ಅಂತಂದ ಹೇಳಿದ್ರೆ, ಅಧಿಕಾರವನ್ನ ಪಡಿಲೇಬೇಕು ಅನ್ನೋಂತ ಪ್ರಯತ್ನದಲ್ಲಿ DCM DK ಶಿವಕುಮಾರ್ ಅವರು ಮತ್ತೆ ಮಾಜಿ ಸಂಸದ DK ಸುರೇಶ್ ಅವರು ಇದ್ದಂತೆ ಇದೆ. ಯಾಕೆಂತಂದ ಹೇಳಿದ್ರೆ ಕಾರಣ, ಅವರು ಮಾತನಾಡಿರುವಂತದ್ದು ನಮ್ಮ ತಾಳ್ಮೆಗೂ ಒಂದು ಸಹನೆಗೂ, ನಮ್ಮ ಸಹನೆಗೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದು, ತಾಳ್ಮೆಯೂ ಕೂಡ ಶಾಶ್ವತ ಅಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮತ್ತೆ ಅವರು DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಅಧಿಕಾರ ಹಂಚಿಕೆ ಆಗಲೇಬೇಕು, ಕೊಟ್ಟ ಮಾತು ಪಾಲನೆ ಆಗಬೇಕು ಅನ್ನೋ ಒತ್ತಾಯಗಳು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡ್ತಾ ಇದೆ ಅಂತಂದ ಹೇಳಿದ್ರೆ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. DK ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾತನ್ನ DK ಸುರೇಶ್ ಅವರು ಕೂಡ ಹೇಳಿದ್ರು. ಆ ಮಾತನ್ನ ನೆನಪಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತ ಒಂದು ಸಂದೇಶಗಳನ್ನ ಕೊಟ್ಟಿದ್ರು. ಮತ್ತೊಂದು ಕಡೆಗೆ CM ಸ್ಥಾನ ಅಷ್ಟು ಸುಲಭವಾಗಿ ಬರೋದಿಲ್ಲ. ಪಂಚಾಯಿತಿ ಮಟ್ಟದ ಅಧ್ಯಕ್ಷರೇ ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡೋದಿಲ್ಲ. ನೀವು ಕೊಟ್ಟ ಮಾತನ್ನ ಪಾಲಿಸಿ ಅನ್ನುವಂಥದ್ದು ತುಂಬಾ ಕಷ್ಟ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಇದು ಒಂದು ಕಡೆಗೆ ನಾಯಕತ್ವದ ಸಂದೇಶ. ಮತ್ತೊಂದು ಕಡೆಗೆ ಕ್ಯಾಬಿನೆಟ್ ರಿಶಫಲ್ಗೆ ಏನಾದ್ರೂ ಮುಂದಾದ್ರೆ CM ಸಿದ್ದರಾಮಯ್ಯನವರು ಅಕ್ಕೊತ್ತಾಯ ಏನಂತಂದ ಹೇಳಿದ್ರೆ, ಕ್ಯಾಬಿನೆಟ್ ರಿಶಫಲ್ ಆಗಬೇಕು ಅನ್ನೋ ಒತ್ತಾಯವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಆದಾಗ್ಯೂ ಕೂಡ ಒಂದೊಮ್ಮೆ ಕಾಂಗ್ರೆಸ್ ನಾಯಕರು ಅಥವಾ ಸಚಿವ ಸಂಪುಟಕ್ಕೆ ಏನಾದ್ರೂ ಮುಂದೆ ಹೋದ್ರೆ ಮೊದಲು ನನ್ನ ಸಮಸ್ಯೆಯನ್ನ ಬಗೆಹರಿಸಿ ಅನ್ನುವಂತ ಒತ್ತಾಯವನ್ನ, ಬೇಡಿಕೆಯನ್ನ DK ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಕಡೆಗೆ ಸಚಿವ ಸಂಪುಟ ಪುನರಚನೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಏನಿದೆ ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಗೊಂದಲದ ವಾತಾವರಣ ಏನಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರೆದಿದೆ. ಈಗ ಅಧಿವೇಶನ ಏನಿದೆ, ಅಧಿವೇಶನ ನಾಳೆಯಿಂದ ಶುರು ಆಗುತ್ತೆ. ಈ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ಗೊಂದಲಗಳು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಸಚಿವ ಸಂಪುಟಕ್ಕೆ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸ, ಅದರಲ್ಲೂ
ಟೈಮ್ ಲೈನ್ ಕೂಡ ನಿಗದಿ ಮಾಡ್ತಿದ್ದಾರೆ 2-3 ತಿಂಗಳು ಅಂತ ಹೇಳಿ. ಇದು ಕೇವಲ ಕಾನ್ಫಿಡೆನ್ಸ್ನ ಮಾತಾ ಅಥವಾ ಯಾರಾದರೂ ಹೈಕಮಾಂಡ್ ಕಡೆಯಿಂದ ಅಥವಾ ರಾಜ್ಯದ ವರಿಷ್ಠ ನಾಯಕರ ಭರವಸೆಯ ಮಾತಾ ಅಂತ? ಕೋಶ ಸಂಪರ್ಕ ಸಾಧ್ಯವಾಗಿಲ್ಲ. ಒಟ್ಟಾರೆ KN ರಾಜಣ್ಣ ಅವರು ಅತಿ ಶೀಘ್ರದಲ್ಲೇ ಸಂಪುಟಕ್ಕೆ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಅವರ ಪುತ್ರ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟವನ್ನ ಸೇರಬೇಕು ಅನ್ನೋರ ಹಪಾಹಪಿ. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಹೈಕಮಾಂಡ್ನ ಮೇಲೆ ಒತ್ತಡ ಹೇರೋ ತಂತ್ರವನ್ನ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಅತಿ ಶೀಘ್ರದಲ್ಲೇ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ನೊಂದಿಗೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ರಾಜಣ್ಣ ಅವರು ಪುನಃ ಸಂಪುಟ ಸೇರ್ಪಡೆಗೊಳ್ತಾರೆ ಅನ್ನೋದು ರಾಜೇಂದ್ರ ಅವರ ವೈಯಕ್ತಿಕ ಆಶಾಭಾವನೆನ ಅಥವಾ ಅಭಯ ಸಿಕ್ಕಿದೆಯಾ ಪಕ್ಷದ ವರಿಷ್ಠರ ಕಡೆಯಿಂದ? ಸ್ಮಿತಾ, ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ ಹೇಳಿದ್ರೆ ಕಳೆದ 2.5 ವರ್ಷಗಳಿಂದನೂ ಕೂಡ ಅಧಿಕಾರ ಹಂಚಿಕೆ ವಿಚಾರ ಜೀವಂತವಾಗಿದೆ. ಆದ್ರೆ ಕಳೆದ 4-5 ತಿಂಗಳಿಂದನೂ ಕೂಡ ಅತ್ತ ಹಾವು ಸಾಯ್ತಾ ಇಲ್ಲ, ಇತ್ತ ಕೋಲು ಮುರಿತಾ ಇಲ್ಲ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಇನ್ನೂ ಕೂಡ ಹೇಳಿಲ್ಲ. ಆದ್ರೆ CM ಸಿದ್ದರಾಮಯ್ಯನವರು ಕಳೆದ ಕೆಲ ದಿನಗಳಿಂದ ರಾಜಣ್ಣ ಅವರ ನಿವಾಸಕ್ಕೆ ಊಟಕ್ಕೆ ಹೋಗಿದ್ರು. ಊಟಕ್ಕೆ ಹೋದ ನಂತರ ಸಂದರ್ಭದಲ್ಲಿ ರಾಜಣ್ಣ ಅವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತ ಮಾತನ್ನ ಕೊಟ್ಟಿದ್ರು. ಆ ಭರವಸೆಯ ಆಧಾರಿತವಾಗಿ KN ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಮಾತನಾಡಿರ್ಬೋದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಇದೆ ಅಂತಂದ ಹೇಳಿದ್ರೆ ಅಧಿಕಾರವನ್ನ ಪಡಿಲೇಬೇಕು ಅನ್ನೋಂತ ಪ್ರಯತ್ನದಲ್ಲಿ DCM DK ಶಿವಕುಮಾರ್ ಅವರು ಮತ್ತೆ ಮಾಜಿ ಸಂಸದ DK ಸುರೇಶ್ ಅವರು ಇದ್ದಂತೆ ಇದೆ. ಯಾಕೆಂತಂದ ಹೇಳಿದ್ರೆ ಕಾರಣ ಅವರು ಮಾತನಾಡಿರುವಂತದ್ದು ನಮ್ಮ ತಾಳ್ಮೆಗೂ ಒಂದು ಸಹನೆಗೂ ನಮ್ಮ ಸಹನೆ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದು, ತಾಳ್ಮೆಯೂ ಕೂಡ ಶಾಶ್ವತ ಅಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮತ್ತೆ ಅವರು DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಅಧಿಕಾರ ಹಂಚಿಕೆ ಆಗಲೇಬೇಕು, ಕೊಟ್ಟ ಮಾತು ಪಾಲನೆ ಆಗಬೇಕು ಅನ್ನೋ ಒತ್ತಾಯಗಳು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡ್ತಾ ಇದೆ ಅಂತಂದ ಹೇಳಿದ್ರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. DK ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾತನ್ನ DK ಸುರೇಶ್ ಅವರು ಕೂಡ ಹೇಳಿದ್ರು. ಆ ಮಾತನ್ನ ನೆನಪಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತ ಒಂದು ಸಂದೇಶಗಳನ್ನ ಕೊಟ್ಟಿದ್ರು. ಮತ್ತೊಂದು ಕಡೆಗೆ CM ಸ್ಥಾನ ಅಷ್ಟು ಸುಲಭವಾಗಿ ಬರೋದಿಲ್ಲ. ಪಂಚಾಯಿತಿ ಮಟ್ಟದ ಅಧ್ಯಕ್ಷರೇ ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡೋದಿಲ್ಲ. ನೀವು ಕೊಟ್ಟ ಮಾತನ್ನ ಪಾಲಿಸಿ ಅನ್ನುವಂಥದ್ದು ತುಂಬಾ ಕಷ್ಟ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಇದು ಒಂದು ಕಡೆಗೆ ನಾಯಕತ್ವದ ಸಂದೇಶ. ಮತ್ತೊಂದು ಕಡೆಗೆ ಕ್ಯಾಬಿನೆಟ್ ರಿಷಫಲ್ಗೆ ಏನಾದ್ರೂ ಮುಂದಾದ್ರೆ CM ಸಿದ್ದರಾಮಯ್ಯನವರು ಅಕ್ಕೊತ್ತಾಯ ಏನಂತಂದ ಹೇಳಿದ್ರೆ ಕ್ಯಾಬಿನೆಟ್ ರಿಷಫಲ್ ಆಗಬೇಕು ಅನ್ನೋ ಒತ್ತಾಯವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಅದಾಗಿಯೂ ಕೂಡ ಒಂದೊಮ್ಮೆ ಕಾಂಗ್ರೆಸ್ ನಾಯಕರು ಅಥವಾ ಸಚಿವ ಸಂಪುಟಕ್ಕೆ ಏನಾದ್ರೂ ಮುಂದೆ ಹೋದ್ರೆ ಮೊದಲು ನನ್ನ ಸಮಸ್ಯೆಯನ್ನ ಬಗೆಹರಿಸಿ ಅನ್ನುವಂತ ಒತ್ತಾಯವನ್ನ ಬೇಡಿಕೆಯನ್ನ DK ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಕಡೆಗೆ ಸಚಿವ ಸಂಪುಟ ಪುನರಚನೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಏನಿದೆ ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಗೊಂದಲದ ವಾತಾವರಣ ಏನಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರೆದಿದೆ. ಈಗ ಅಧಿವೇಶನ ಏನಿದೆ ಅಧಿವೇಶನ ನಾಳೆಯಿಂದ ಶುರು ಆಗುತ್ತೆ. ಈ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ಗೊಂದಲಗಳು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.